ದಲಿತ ಸಂಘರ್ಷ ಸಮಿತಿ ವತಿಯಿಂದ ನೂರಾರು ಸಂಖ್ಯೆಯಲ್ಲಿ ಬೃಹತ್ ಪ್ರತಿಭಟನೆ. ಅಧಿಕಾರಿಗಳ ದಲಿತ ವಿರೋಧಿ ನೀತಿಯನ್ನ ಖಂಡಿಸಿ ಸಿಂಗಾಟಿಕದರೇನಹಳ್ಳಿ ಭೂ ಸಮಸ್ಯೆಯನ್ನ ಇತ್ಯರ್ಥಪಡಿಸಲು ಒತ್ತಾಯಿಸಿ ಪ್ರತಿಭಟನೆ. ಚಿಕ್ಕಬಳ್ಳಾಪುರ ನಗರದ ಕನ್ನಡ ಭವನದಿಂದ ತಹಸೀಲ್ದಾರ್ ಕಚೇರಿವರೆಗೂ ಕಾಲುನಡಿಗೆ ಮುಖಾಂತರ ಪ್ರತಿಭಟನೆ. ಭೂಮಿಗಾಗಿ ಬದುಕಿಗಾಗಿ ಸಾವಿರಾರು ವರ್ಷಗಳಿಂದ ಲಕ್ಷಾಂತರ ಜನ ಬೀದಿಗೆ ಇಳಿದು ಹೋರಾಟ ಮಾಡಿ ಬಡವರ ದಲಿತರ ಭೂ ಸಮಸ್ಯೆಗಳನ್ನ ಇತ್ಯರ್ಥಪಡಿಸಲು ಹಲವು ಸರ್ಕಾರಗಳ ಮೇಲೆ ಒತ್ತಡ ಹಾಕಿದ ಪರಿಣಾಮ ಭೂ ಸುಧಾರಣೆ ಕಾಯ್ದೆ, ಬಗರ್ ಹುಕುಂ ಕಾಯ್ದೆ, ಉಳುವವನೇ ಭೂ ಒಡೆಯ, ಅಕ್ರಮ ಸಕ್ರಮ ಇತ್ಯಾದಿ ಜನಪರ ಕಾನೂನುಗಳು ಜಾರಿಗೆ ಬಂದವು. ಇದರ ಶ್ರೇಯಸ್ಸು ದಲಿತ ಚಳುವಳಿಗೆ ದಕ್ಕುತ್ತದೆ. ಸ್ವತಂತ್ರ ಬದುಕು 80 ವರ್ಷಗಳು ಸಮೀಪಿಸುತ್ತಿದ್ದರೂ ಭೂಮಿ ಕೊಡಿ, ನಿವೇಶನ ಕೊಡಿ, ಸ್ಮಶಾನ ಕೊಡಿ ಎಂದು ಅಂಗಲಾಚಿ ಬೇಡುವಂತಾಗಿದೆ. ಎಷ್ಟು ದಿನ ಈ ಹಾಹಾಕಾರ? ಎಂದಿಗೂ ದಲಿತರು ಬದುಕುವ ದಾರಿಗಳು ತೆರೆದುಕೊಳ್ಳುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಹೋಬಳಿ ಸಿಂಗಾಟಿಕದರೇನಹಳ್ಳಿ ಗ್ರಾಮದ ದಲಿತರಿಗೆ 1972-73 ಸಾಲಿನಲ್ಲಿ LND 2197/72-73ರಂತೆ ಅಕ್ರಮ ಸಕ್ರಮ ಕಾನೂನಿನಡಿ ಸರ್ವೆ ನಂಬರ್ 67ರಲ್ಲಿ ಭೂ ಮಂಜೂರಾತಿಯಾಗಿದೆ. ಅಂದಿನಿಂದ ಸದರಿ ಸರ್ವೆ ನಂಬರ್ 67ರಲ್ಲಿ ಬೆಳೆ ಬೆಳೆದು ಸ್ವಾಧೀನದಲ್ಲಿರುತ್ತಾರೆ. ಆದರೆ ಇತ್ತೀಚೆಗೆ ಅರಣ್ಯ ಇಲಾಖೆಯವರು ತಪ್ಪು ಗ್ರಹಿಕೆಯಿಂದ ಹಾಗೂ ಜಾತಿವಾದಿ ಮನಸ್ಸುಗಳಿಂದ ದಲಿತರಿಗೆ ಕಿರುಕುಳ ನೀಡುತ್ತಿದ್ದಾರೆ. ಅರಣ್ಯ ಇಲಾಖೆಯವರು ಹೇಳುವ ಪ್ರಕಾರ 1991-92ರಲ್ಲಿ ಕಂದಾಯ ಇಲಾಖೆಯ ಅರಣ್ಯ ಇಲಾಖೆಗೆ ವರ್ಗಾವಣೆ ಮಾಡಿದೆ ಎಂದು ಹೇಳುತ್ತಾರೆ. ಆದರೆ ನಿಖರವಾದ ಸ್ಪಷ್ಟತೆ ಇಲ್ಲ. ದಾಖಲೆಗಳನ್ನು ಪರಿಶೀಲಿಸಿ ನೋಡಿದಾಗ ಅರಣ್ಯ ಇಲಾಖೆಗೆ 1991-92ರಲ್ಲಿ ನೀಡಿರುವ ಸರ್ವೆ ನಂಬರ್ 53 ಆಗಿರುತ್ತದೆ. ಆದರೆ 2015ರಲ್ಲಿ ಸರ್ವೆ ನಂಬರ್ 67ರಲ್ಲಿ ಖಾತೆಗೆ ಆಗಿದೆ. ಆದರೆ ಗೊಂದಲ ಸೃಷ್ಟಿಸಿದ್ದು ಕಂದಾಯ ಇಲಾಖೆ. ಅರಣ್ಯ ಮತ್ತು ಕಂದಾಯ ಇಲಾಖೆಯವರು ಸರಿಯಾದ ದಾಖಲೆಗಳನ್ನು ಪರಿಶೀಲಿಸದೆ ಸರಿಯಾದ ದಾಖಲೆಗಳನ್ನು ಗೊಂದಲ ಸೃಷ್ಟಿ ಮಾಡಿ ಬಡ ದಲಿತರಿಗೆ ತೊಂದರೆ ಕೊಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನೆನಪಿನಲ್ಲಿ ಬಡವರಾಗಿರ್ತಕ್ಕಂಥ ಸರ್ಕಾರಿ ಭೂಮಿಯಲ್ಲಿ JCB ಎತ್ಕೊಂಡಾಗಿ ನೀವು ಧ್ವಂಸ ಮಾಡಿದಲ್ಲ, ನೀವು ಯಾವ ರೀತಿ ಮಾಡಿದ್ರೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಿಲ್ವಾ? ಕಲಿಸಿದ ನಿಮಗೆ ಇವತ್ತು ಕಲಿಸಿದಾಗ ಯಾರ್ಯಾರು ಎಷ್ಟು ಹಣ ಕೊಟ್ಟಿದ್ದಾರೆ, ನಿಮ್ಗೆ ಯಾರ್ಯಾರ ಕಡೆಗೆ ನಿಮ್ಗೆ ಬೆಂಬಲವಾಗಿ ಬಂದಿದ್ದಾರೆ ಅಂತಕ್ಕಂಥದ್ದು ಗೊತ್ತಿಲ್ವಾ? ಅದೆಲ್ಲ ಕೂಡ ಗೊತ್ತಿದೆ. ಜಿಲ್ಲಾಧಿಕಾರಿಗಳ ಮುಂದೆ ಕರ್ಕೊಂಡು ನಿಲ್ಲಿಸ್ಬಿಟ್ರೆ ಇಮ್ಮೀಡಿಯೇಟ್ಲಿ ನಿಮ್ಗೆ ಯಾವ ಶಿಕ್ಷೆ ಆಗ್ಬೋದು ಅಂತಕ್ಕಂಥದ್ದು ಕೂಡ ಮಾಡ್ಕೊಳ್ಬಾರ್ದು. ಬಡವರು ಕೇಳ್ತಕ್ಕಂಥದ್ದು ಸರ್ಕಾರಿ ಪ್ರಾಪರ್ಟಿಯಿಂದ ಮನೆ ಕೊಡಿ ಅಂತ, ಪೇಂಟ್ ಕೊಡಿ ಅಂತ, ಭೂಮಿ ಕೊಡಿ ಅಂತಕ್ಕಂಥದ್ದು ಕೇಳೋಂಥದ್ದು. ಯಾರೇ ಖಾಸಗಿ ಪ್ರಾಪರ್ಟಿಯಲ್ಲಿ ಕೇಳಿರ್ತಕ್ಕಂಥದ್ದಲ್ಲ. ನೀವು ಎರಡು ಕಡೆ ಒಂದು ಕನ್ವಿನ್ಸ್ ಮಾಡ್ಬೋದಾಗಿತ್ತು. ಏಕಾಏಕಿ ದೇಶಗಳನ್ನು ಎತ್ಕೊಂಡು ಧ್ವಂಸ ಮಾಡ್ಬಿಟ್ರೆ ಅಲ್ಲಿರ್ತಕ್ಕಂಥ ಕುಟುಂಬಗಳ ಪರಿಸ್ಥಿತಿ ಏನಾಗ್ಬೇಕು? ಇಲ್ಲಿ ಕೂತಿದ್ದಾರೆ ಪಾಪ, ಈ ಮಕ್ಕಳಿಗೆ, ಈ ತಾಯಂದಿರಿಗೆ ಅವ್ರು ಹೊಟ್ಟೆ ಹೊಡೆದಿದ್ರಲ್ವಾ, ನೀವು ಅವ್ರ ತಲೆ ಹೊಡೆದಿದ್ರಲ್ವಾ, ಇದು ಮೇವಲ್ವಾ? ಮೊನ್ನೆ ತಹಸೀಲ್ದಾರ್ ಅವ್ರು ಕೇಳ್ತಾ ಇದ್ದೀನಿ, ಇವತ್ತು ನಿಮ್ಮ ತಾಯಿ ವಯಸ್ಸವರು ಇಲ್ಲಿ ಬಂದು ಕೂತಿದ್ದಾರೆ, ನಿಮ್ಮ ಅಕ್ಕ ವಯಸ್ಸವರು ಇಲ್ಲಿ ಬಂದು ಕೂತಿದ್ದಾರೆ, ನಿಮ್ಮ ತಂದೆ ವಯಸ್ಸವರು ಇಲ್ಲಿ ಬಂದು ಬಿಸಿಯಲ್ಲಿ ಕೂತಿದ್ದಾರೆ. ನಿಮ್ಮ ಮಕ್ಕಳಾಗಿದ್ರೆ ಇದೇ ತರ ಬೀಜಲ್ಲಿ ಬಿಡ್ಲಿಕ್ಕೆ ಸಾಧ್ಯ ಆಗ್ತಾ ಇತ್ತ? ನೀವು ಯೋಚನೆ ಮಾಡ್ಬೇಕು. ಇವತ್ತು ಸಿಂಗಾಟಕದಲ್ಲಿ ಹೇಳೋದು ಅರಣ್ಯ ಇಲಾಖೆಗೆ ಬೀಜ ಕೊಟ್ಟಿಲ್ಲ. ಆವತ್ತಿನ ಕಾಲಘಟ್ಟದಲ್ಲಿ 72-73 ಇಸ್ವಿಯಲ್ಲದೆ ಆ ಬಡವರಿಗೆ ಭೂಮಿಯನ್ನ ಕೊಟ್ಟಿದ್ದಾರೆ. ಆವತ್ತಿನ ಕೂಡ ಏನ್ ಮಾಡ್ತಾ ಬಂದಿದ್ದಾರೆ ಪಾಪ, ರಕ್ಷಣೆ ಇಲ್ಲ ಅವ್ರಿಗೆ, ಧೈರ್ಯ ಇಲ್ಲ, ಅವ್ರ ಪರ ನಿಂತ್ಕೊಂತಕ್ಕಂಥ ಒಬ್ಬ ಲೀಡರ್ ಇಲ್ಲ. ಆ ಕಾರಣಕ್ಕೆ ಏನ್ ಮಾಡಿದ್ರು, ಆವತ್ತಿನ ಕಾಲಘಟ್ಟದಲ್ಲಿ ಇವೆಲ್ಲ ಸರ್ವೆ ಮಾಡೋಣ ಮತ್ತು ನಾವು ಲಕ್ಷ್ಮೇಶ್ವರ ಅವರು ನಿಮ್ದು ತನಿಖೆ ಆಗ್ತಾ ಇದೆ, ಅವ್ರಿಗೆ ನ್ಯಾಯ ಕೊಡಬೇಕು, ಸ್ವಲ್ಪ ಹಿರಿಯಾಗಿ ನಿಲ್ಲಿಸ್ಬಿಟ್ಟು ಇವತ್ತಿನ ಅವ್ರನ್ನ ಆಟ ಆಡ್ಬಿಟ್ಟು ನೀವು ಪ್ರಯತ್ನ ಮಾಡ್ತಾ ಇದ್ದೀರಲ್ಲ. ನಿಮಗೆ ಕೊಟ್ಟಿರ್ತಕ್ಕಂಥ ಭೂಮಿ ಎಷ್ಟು ವರ್ಷದಲ್ಲಿ? ನಿಮ್ಮ ಭೂಮಿ ಯಾವುದು? ಅವರು ಕೊಟ್ಟಾದ ಮೇಲೆ ಮತ್ತೆ ನೀವು ಕೊಟ್ಟಿರ್ತಕ್ಕಂಥ ಭೂಮಿ. ಹಾಗಾದ್ರೆ ನಿಮಗೆ ಕೊಟ್ಟಿದ್ದಿದ್ರೆ ನೀವು ಯಾಕೆ ಗಿಡ ಮರಗಳನ್ನು ಬೆಳೆಸಲಿಲ್ಲ? ಯಾಕೆ ಆ ಭೂಮಿಗಳಲ್ಲಿ ಬೇರೆ ರೀತಿ ಡೆವಲಪ್ಮೆಂಟ್ ಮಾಡಕ್ಕಾಗ್ಲಿಲ್ಲ? ಇವತ್ತು VDU ಕಾಲೇಜಲ್ಲಿ ಕಟ್ಟಿದ್ದಾರೆ, 10 ಬಿಲ್ಡಿಂಗ್ ಕಟ್ಟಿದ್ದಾರೆ. ಆ 10 ಬಿಲ್ಡಿಂಗ್ಗಳನ್ನು ಧ್ವಂಸ ಮಾಡಕ್ಕೆ ನಿಮ್ ಕೈ ಸಾಕಾಗ್ಲಿಲ್ವಾ? ಭಯ ಹಾಕಲಾಗ ನಿಲ್ಸಕ್ಕೆ ನಿಮ್ ತಾಕತ್ತಿರ್ಲಿಲ್ವಾ? ಈಶಾ ಫೌಂಡೇಶನ್ ಇವತ್ತು 70-80 ಎಕರೆ ನಿಮ್ಮ ಅರಣ್ಯ ಇಲಾಖೆ ಸೇರಿರ್ತಕ್ಕಂಥ ಪ್ರಾಪರ್ಟಿ ಹಾಕೊಂಡಿದ್ದಾರೆ.
ಅದು ನಿಲ್ಸಕ್ಕೆ ನಿಮ್ಗೆ ಸಾಧ್ಯ ಆಗ್ಲಿಲ್ಲ. ಇವತ್ತು ನೋಡಿ ಮೆಡಿಕಲ್ ಕಾಲೇಜು 60-70 ಎಕರೆ ಇವತ್ತು ಅರಣ್ಯ ಇಲಾಖೆ ಸೇರಿರ್ತಕ್ಕಂಥ ಪ್ರಾಪರ್ಟಿ ಹಾಕೊಂಡಿದ್ದಾರೆ. ಅದು ನಿಲ್ಸಕ್ಕೆ ನಿಮ್ಗೆ ಸಾಧ್ಯ ಆಗಿಲ್ಲ. ಪಾಪ ಬರುವುದು ಯಾರು ಒಂದು 10 ಕುಟುಂಬ ಇವತ್ತು 10 ಕುಟುಂಬ ಅಂದ್ರೆ 100 ಜನರನ್ನು ಅಭಿವೃದ್ಧಿ ಪಡಿಸೋದು ಹೇಗೆ ಅಂತಕ್ಕಂಥದ್ದು ಸರ್ಕಾರದ ನಿಯಮಗಳನ್ನ ಎಲ್ಲಾ ರೀತಿಯಲ್ಲೂ ಕೂಡ ನಾವು ಸಭೆಗಳನ್ನ ಮಾಡ್ತೀವಿ. ಯಾವ ರೀತಿ ಅವ್ರಿಗೆ ನೀರು ಕೊಡ್ಬೇಕು, ಯಾವ ರೀತಿ ಕರೆಂಟ್ ಕೊಡ್ಬೇಕು, ಯಾವ ರೀತಿ ದುಡ್ಡು ಚೂಟ ಕೊಡ್ಬೇಕು, ಅವ್ರಿಗೆ ಯಾವ ರೀತಿ ರೇಷನ್ ಕಾರ್ಡ್ ಕೊಡ್ಬೇಕು, ಅವ್ರಿಗೆ ಯಾವ ರೀತಿ ಮಕ್ಕಳಿಗೆ ಶಿಕ್ಷಣವನ್ನ ಕೊಡ್ಬೇಕು, ಯಾವ ರೀತಿ ರಕ್ಷಣೆ ಕೊಡ್ಬೇಕು ಅಂತಕ್ಕಂಥದ್ದನ್ನ ಎಲ್ಲಾ ರಂಗದಲ್ಲೂ ಕೂಡ ನಾವು ಸಭೆಗಳನ್ನ ಮಾಡ್ತೀವಿ. ಕೆಡಿಪಿ ಸಭೆಗಳನ್ನ ಮಾಡ್ತೀವಿ. ಒಂದು ಕಡೆ ಕೆಡಿಪಿ ಸಭೆಗಳನ್ನ ಮಾಡೋ ಮುಖಾಂತರ ಇನ್ನೊಂದು ಕಡೆ ಅವರ ಅನ್ನವನ್ನು ಕಿತ್ಕೊಂತ ಇದ್ದೀವಿ, ಅವ್ರ ಭೂಮಿಗಳನ್ನ ಕಿತ್ಕೊಂತ ಇದ್ದೀವಿ, ಅವರ ಮನೆಗಳನ್ನು ಕಿತ್ಕೊಂತ ಇದ್ದೀವಿ. ಇದು ಪ್ರೀ ಪ್ಲಾನ್ ಆಗಿ ಎಸ್ಟಿ ಜಮೀನುಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಮಾಡ್ತಾ ಇರ್ತಕ್ಕಂಥ ಅಲ್ಲಿರ್ತಕ್ಕಂಥವ್ರೆಲ್ಲರೂ ಕೂಡ ಎಸ್ಟಿ ಇವತ್ತು ಭೂಮಿ ಅಲ್ಲೇ ಇದೆ, ಅಲ್ಲೇ ಇರ್ತಕ್ಕಂಥದ್ದು FSO ಅವರು ಕೂಡ ಇವ್ರದೇ ಸ್ವಂತ ಭೂಮಿ ಅಂತಕ್ಕಂಥದ್ದನ್ನು ಮಾಡಿದ್ದಾರೆ. ಆವತ್ತಿನ ಕಾಲಘಟ್ಟದಲ್ಲಿ 91ನೇ ಇಸ್ವಿಯಲ್ಲಿ ಅರಣ್ಯ ಇಲಾಖೆ ನಮ್ದು ಅಂತ ಹೇಳ್ತಾರಲ್ಲ, ಅವ್ರು ಮಾಡಿರ್ತಕ್ಕಂಥ ಸ್ಕೆಚ್ ತೋರಿಸಿ ಇಲ್ಲ, ಅದು ಕೂಡ ಕೊಟ್ಟಿರ್ಬೋದು. ಪ್ರತಿ ಜಮೀನು ಅವ್ರು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಯಾರಿಗೆ ಅರಣ್ಯ ಇಲಾಖೆ ಅವ್ರಿಗೆ ಅವ್ರಿಗೆ ಉಂಡೆ ಮಾಡ್ತಿರ್ತಕ್ಕಂಥ ಭೂಮಿ ಆಗ್ಬೇಕಾಗಿದೆ. ಇದೇನ ನಮ್ಮ ಪ್ರಶ್ನೆ. ಬಾಗೇಪಲ್ಲಿ ತಾಲೂಕಲ್ಲಿ ಸರ್ ನಿಜವಾಗ್ಲೂ ಕೂಡ ಸುಮಾರು 50-60 ವರ್ಷದಿಂದ ಬೋರ್ಗಳು ಹಾಕೊಂಡಿದ್ದಾರೆ, ಮನೆಗಳು ಕಟ್ಕೊಂಡಿದ್ದಾರೆ, ಶೆಡ್ಗಳು ಹಾಕೊಂಡಿದ್ದಾರೆ, ಅಲ್ಲೇ ವಾಸ ಮಾಡ್ತಾ ಇದ್ದಾರೆ, ಉಳುಮೆ ಮಾಡ್ತಾ ಇದ್ದಾರೆ. ಅಲ್ಲಿ ನೀವು ಇದು ನಮ್ಮ ಇಲಾಖೆ ಕೇಳಿರ್ತಕ್ಕಂಥ ಅಂತ ಮಾತಾಡ್ತಾರೆ. ಎಲ್ಲಾ ತಾಲೂಕಲ್ಲಿ ಕೂಡ ಇವತ್ತು ಚಿಂತಾಮಣಿ ತಾಲೂಕಲ್ಲಿ ಅದೇ ಪ್ರಾಬ್ಲಮ್ ಇದೆ, ಮುದುಗಪಲ್ಲಿ ಅಂತ, ಮತ್ತೆ ಶ್ರೀಘಟ್ಟ ತಾಲೂಕಲ್ಲಿ ಅದೇ ಇದೆ, ಗುರುಗೊಂಡ ತಾಲೂಕಲ್ಲಿ ಅದೇ ನಮಗೆಲ್ಲ ಕೂಡ ಗೊತ್ತಿದೆ. ಇವತ್ತು ಬೇರೆಲ್ಲ ಕೂಡ ಬೇರೆ ಬೇರೆ ಚಾನಲ್ಗಳಲ್ಲಿ ಇವತ್ತು ಸುದ್ದಿ ಆಗ್ತಾ ಇದೆ. ಗುರುಗೊಂಡ ತಾಲೂಕು ಅವರು ಪಾಪ ಅರ್ಜಿಗಳಾಗ್ತಿದ್ದಾರೆ. ಒಂದು 6 ಮೀಟರ್ ಮಾಡ್ಲಿಕ್ಕೆ ಇವತ್ತು ಸಾಧ್ಯ ಆಗ್ತಾ ಇಲ್ಲ. ಸುಲಗಟ್ಟದಲ್ಲಾಗಿರ್ಬೋದು, ಗೌರವಿಗಿರಲ್ಲಾಗಿರ್ಬೋದು, ಚಿಕ್ಕಬಳ್ಳಾಪುರದಲ್ಲಾಗಿರ್ಬೋದು, 3 ವರ್ಷದಿಂದ ಕೂಡ ಒಂದೇ ಒಂದು 6 ಮೀಟಿಂಗ್ ಮಾಡಿಲ್ಲ. ಎಲ್ಲ ಬಡವರು ಡೆವಲಪ್ ಆಗ್ತಾರೆ, ಎಲ್ಲ ಭೂಮಿ ಮಾಲೀಕರಾಗ್ತಾರೆ, ಅವರು ಎಲ್ಲ ಒಂದು ಬೋರ್ವೆಲ್ ಪರ್ಸ್ಕೊಂಡು ಒಂದು ಅರ್ಜಿ ಹಾಕೊಳ್ಳಿ ಸಾಧ್ಯ ಆಗ್ತದೆ ಸರ್ಕಾರದ ಮೇಲೆ. ಇದೆಲ್ಲ ಕೂಡ ಪ್ರೀ ಪ್ಲಾನ್ ಆಗಿ SCI ಭೂಮಿ ಸಿಗಬಾರ್ದು ಅಂತಕ್ಕಂಥ ಒಂದೇ ಒಂದು ಕಾರಣಕ್ಕೋಸ್ಕರ ಇವೆಲ್ಲ ಕೂಡ ಒಳಗೊಳಗಡೆ ಚಿತ್ರಗಳನ್ನ ಮಾಡ್ಕೊಳ್ಳೋ ಮುಖಾಂತರ ಇವತ್ತು ಇದೆಲ್ಲ ಕೂಡ ನಡೀತಾ ಇದೆ. ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ನಾನು ಮನವಿ ಮಾಡ್ಕೊಂಡಿದ್ದೇನೆ ಅಂದ್ರೆ, ತುರ್ತಾಗಿ ನಾವು ಹೇಳಿದೀವಿ, ಇದು 3ನೇ ಹಂತದ ಕಾರ್ಯಕ್ರಮ. ಇಂತಹ ಒಂದು ಕಾರ್ಯಕ್ರಮಗಳನ್ನ ಆ ಬಡವರಿಗೆ ಭೂಮಿ ಸಿಗೋವರೆಗೂ ಕೂಡ ಎಲ್ಲವರೆಗೂ ಹೋರಾಟ ಹೋಗ್ತದೆ ಗೊತ್ತಿಲ್ಲ. ಇದು ಜನಸಂಘ ಸಮಿತಿ, ದಲಿತ ವಿದ್ಯಾರ್ಥಿ ಒಕ್ಕೂಟ ಮತ್ತು ಕರ್ನಾಟಕ ರೈತ ಸಂಘಟನೆ ಕೂಡ ಸೇರಿ ಇನ್ನು ಉಳಿದಂತ ಎಲ್ಲ ಮಾನವೀಯ ಸಂಘಟನೆಗಳು ಜೀವಿತ ಆಗಿರ್ಬೋದು, ನಮ್ಮ ಇಂದಳು ಕರ್ನಾಟಕ ಆಗಿರ್ಬೋದು, ಸರ್ಕಾರಿ ಸಂಘಟನೆಗಳೆಲ್ಲ ಕೂಡ ಸೇರಿ ಕ್ರೈಸ್ತ ಸಂಘಟನೆಗಳು ಮತ್ತು ಸರ್ಕಾರ ಎಲ್ಲರೂ ಕೂಡ ಇವತ್ತು ನಾವೆಲ್ಲ ಜೊತೆ ಚರ್ಚೆ ಮಾಡಬೇಕಂದ್ರ ಮುಂದೆ ಇವತ್ತು ಭೂಮಿ ಕೊಡೋದಾಗೆ, ಅವರನ್ನು ರಕ್ಷಣೆ ಮಾಡೋದಾಗೆ ಅಂತಕ್ಕಂಥದ್ದು ಕೂಡ ನಾವು ಚರ್ಚೆ ಮಾಡ್ತೀವಿ. ಜಂಗಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1, ಚಿಕ್ಕಬಳ್ಳಾಪುರ.